ಪ್ರಾರ್ಥಿಸಿ, ಆತ್ಮದಲ್ಲಿ Pray in the spirit. ಆತ್ಮದಲ್ಲಿ ಪ್ರಾರ್ಥಿಸಿ. Get up, brother. Get up, brother. ಎದ್ದು Get ಬನ್ನಿ, up, brother. ಎದ್ದು Get ಬನ್ನಿ, up, ಎದ್ದು brother. ಬನ್ನಿ, ಎದ್ದು ಬನ್ನಿ. You have problem with the spine. ನಿಮಗೆ ಸ್ಪೈನಿಗೆ ತೊಂದರೆ ಇದೆ. You have problem with the spine. ಸ್ಪೈನಿಗೆ. Jesus. You know what Jesus is saying today? ಯೇಸು ನಿಮಗೆ ಇಂದು ಹೇಳುತ್ತಿರುವುದೇನೆಂದರೆ, He is calling you by name. ನಿಮ್ಮ ಹೆಸರು ಹಿಡಿದು ಆತನು And ಕರೆಯುತ್ತಿದ್ದಾನೆ. He is saying you, ಆತನು ನಿಮಗೆ ಹೇಳುತ್ತಿದ್ದಾರೆ, your kidney has problems. ನಿಮ್ಮ ಕಿಡ್ನಿಗೆ ತೊಂದರೆ Is ಇದೆ. that true? ಸತ್ಯವಾ? 25% ಡ್ಯಾಮೇಜ್ ಇದೆ ಅಂತ ಡಾಕ್ಟರ್ ಹೇಳಿದ್ರು. ಡಾಕ್ಟರ್ ಹೇಳಿದ್ರು Kidney. ಕಿಡ್ನಿಗೆ. ಹೌದು. Who is with you? Your wife is with you? ನಿಮ್ಮ ಜೊತೆ ನಿಮ್ಮ Come, ಹೆಂಡತಿ. come. Both of you come. Go there. ಇಬ್ಬರು ಸ್ಟೇಜಿಗೆ ಹೋಗಿ, ಸ್ಟೇಜಿಗೆ. I don't know anyone here. ಇಲ್ಲಿ ಯಾರ ಪರಿಚಯ ನನಗಿಲ್ಲ. What Jesus is revealing only I am saying. ಯೇಸು ನನಗೆ ಏನು ತೋರಿಸುತ್ತಾರೋ ಅದನ್ನೇ What ನಾನು Jesus ಹೇಳ್ತಿದ್ದೇನೆ. is revealing only I am saying. ಯೇಸು ನನಗೆ ಏನು ಹೇಳ್ತಾರೋ ಅದನ್ನೇ ಹೇಳ್ತಿದ್ದೇನೆ. This father, he came here with the help of an oxygen cylinder. ನೋಡಿ, ಈ ತಂದೆ ಆಕ್ಸಿಜನ್ ಸಿಲಿಂಡರ್ ಹಿಡಿದುಕೊಂಡು ಬಂದಿದ್ದಾರೆ. Without this, ಇದಿಲ್ಲದೆ he can't survive. ಅವರಿಗೆ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ. Today look at him. Come. ಇಂದು ಇವರನ್ನು ನೋಡಿ, Today ಆಕ್ಸಿಜನ್. look at him. ಇಂದು ಈ ತಂದೆಯನ್ನು ನೋಡಿ, Today look at him. ಇಂದು ಈ ತಂದೆಯನ್ನು ನೋಡಿ. Go and get the blessings from the ಹೋಗಿ, priest. ಗುರುಗಳ ಆಶೀರ್ವಾದ ಪಡೆದುಕೊಳ್ಳಿ. Hallelujah. ಹಲ್ಲೆಲೂಯಾ. What a God we serve. ನೋಡಿ, ದೇವರು ಮಾಡುತ್ತಿರುವ ಮಾತ್ಕಾರ್ಯ. He has all the machines. ಅವರ ಕೈಯಲ್ಲಿ There is another machine. Where is the other machine? ಇನ್ನೊಂದು ಮೆಷಿನ್ ಇದೆ. ಇಲ್ಲಿ There is another machine. ಇನ್ನೊಂದು ಮೆಷಿನ್ ಇದೆ. Is in the car. ಕಾರಲ್ಲಿ Another machine is there. Without this, he can't sit. ನೋಡಿ, ಇದು ಇಲ್ಲದೆ ಅವರಿಗೆ ಉಸಿರಾಡ್ಲಿಕ್ಕೆ ಆಗುವುದಿಲ್ಲ. This should be connected. ಅದು ಕನೆಕ್ಟೆಡ್ ಆಗಿತ್ತು. But without this connection, ಆದ್ರೆ ಈ ಕನೆಕ್ಷನ್ ಇಲ್ಲದೆ he is receiving blessing from the bishop. ಅವರು ಧರ್ಮಾಧ್ಯಕ್ಷರಿಂದ ಆಶೀರ್ವಾದ ಪಡೆಯುತ್ತಿದ್ದಾರೆ. Come on, give a wonderful clap offering to the Lord. ದೇವರಿಗೆ ಗಟ್ಟಿಯಾಗಿ ಚಪ್ಪಾಳೆ All the fear is gone away. ಎಲ್ಲ ಭಯ ಬಿಟ್ಟೋಗಲಿ. All the fear is gone away. ಎಲ್ಲ ಭಯ ಇವರಿಂದ ಬಿಟ್ಟಾಗ್ತಾ ಇದೆ. My daughter, ನನ್ನ ಮಗಳೇ, what's your name? ನಿಮ್ಮ ಹೆಸರು? Angel, I was calling you from the beginning. ಪ್ರಾರಂಭದಲ್ಲಿ ಏಂಜಲ್ ಅಂತ. Angel, I was calling Angel. ಎಷ್ಟು ಬಾರಿ ಏಂಜಲ್ ಏಂಜಲ್ ಅಂತ ನಾನು ಕರೆದೆ. Where were you? ಎಲ್ಲಿದ್ದೀಯಾ? See, if you are not ready, Jesus will come to you. ನೀವು ಬರ್ಲಿಕ್ಕೆ ರೆಡಿ ಇಲ್ದಿದ್ರೆ ಯೇಸು ನಿನ್ನ ಹತ್ರ ಬಂದು ಬರ್ತಾರೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Angel. ಏಂಜಲ್. That name was given to me. ನನಗೆ ಆ ಹೆಸರು ದೇವರು ಕೊಟ್ಟಿದ್ರು. Now you check your neck. ಈಗ ಕುತ್ತಿಗೆ ಚೆಕ್ ಮಾಡಿ ನೋಡು. Free. Yeah. Completely. Yeah. Completely. Yes. Yeah. Give thanks to the Lord. ಗಟ್ಟಿಯಾಗಿ ಒಮ್ಮೆ ದೇವರಿಗೆ ಚಪ್ಪಾಳೆ ತಟ್ಟಿ. Angel, angel. Think about that. Angel, angel, angel. I was calling. ನಾನು ಎಷ್ಟು ಬಾರಿ ಏಂಜಲ್ ಏಂಜಲ್ ಅಂತ ಕರೆದೆ ನಾನು. I want to give thanks to this family. ಈ ಕುಟುಂಬಕ್ಕಾಗಿ ದೇವರಿಗೆ ಧನ್ಯವಾದ ಅರ್ಪಿಸ್ತಿದ್ದೆ. They were treating me in their house like an angel. ನೋಡಿ, ಅವರ ಮನೆಯಲ್ಲಿ ಒಬ್ಬ ದೇವದೂತನ ಹಾಗೆ Thank you. ನನಗೆ ಅವರು ಟ್ರೀಟ್ ಮಾಡಿದ್ರು. Thank you. Hallelujah. ಹಲ್ಲೆಲೂಯಾ. From Chikmagalur only I got Vakil sir. ನೋಡಿ, ಚಿಕ್ಕಮಗಳೂರಿಗೆ ನಾನು ಹೋದಾಗ ಈ ವಕೀಲ್ ಸಾರ್ I was staying with him. ಅವರ ಮನೆಯಲ್ಲಿ ನಾನು ಇದ್ದೆ. Now in Hassan I was staying in your house. ಹಾಸನದಲ್ಲಿ ಬಂದಾಗ ಇವರ ಮನೆಯಲ್ಲಿ ಇದ್ದೆ. She wrote all the Bible. Can you imagine? She wrote ನೋಡಿ, ನೋಡಿ, ಈಕೆ ಕೈಯಿಂದ ಎದ್ದು ನಿಂತ್ಕಮ್ಮ, ಕೈಯಿಂದ ಇಡೀ ಬೈಬಲ್ ಬರೆದಿದ್ದಾರೆ. full Bible. ಇಡೀ ಬೈಬಲ್ ಕೈಯಿಂದ ಬರೆದು ದೊಡ್ಡ ಒಂದು ಪುಸ್ತಕ. Go and see. ನೋಡಿ, ದೊಡ್ಡ ಒಂದು ಪುಸ್ತಕ, Whole Bible. ಇಡೀ ಬೈಬಲ್, New Testament and Old Testament. ಹೊಸ ಒಡಂಬಡಿಕೆ ಆಳ ಒಡಂಬಡಿಕೆ ಕೈಯಿಂದ She ಬರೆದು was writing. ಆಕೆ ಬರೆದಿದ್ದಾಳೆ. What a blessing. ಎಷ್ಟು ಆಶೀರ್ವಾದ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Now I told her, ಈಗ ನಾನು ಅವಳಿಗೆ ಹೇಳಿದೆ, read Romans, ರೋಮನ್ಸ್, Colossians. ಕೊಲೋಸಿಯನ್ಸ್ ಓದಿ. Understand the in Christ. ಕ್ರಿಸ್ತ ಯೇಸುವಿನಲ್ಲಿ Where are you in Christ? ನೀವು ಕ್ರಿಸ್ತ ಯೇಸುವಿನಲ್ಲಿ Who ಇದ್ದೀರಿ. are you in Christ? ನೀವು ಕ್ರಿಸ್ತ ಯೇಸುವಿನಲ್ಲಿ ಯಾರು? What is your position in Christ? ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ಸ್ಥಾನ ಯಾವುದು? Now speak to the Lord. ಈಗ ದೇವರಲ್ಲಿ ಮಾತನಾಡಿ. Hallelujah. ಹಲ್ಲೆಲೂಯಾ. Why I respect these pastors? You know why I respect these pastors? ನೋಡಿ, ನಾನು ಈ ಪಾಸ್ಟರ್ಗೆ ಯಾಕೆ ಗೌರವ ಕೊಡ್ತಿದ್ದೇನೆಂದ್ರೆ, Why I respect them is, ಯಾಕೆ ಇವರನ್ನು I ಗೌರವಿಸುತ್ತಿರುವುದು, respect these pastors. ನಾನು ಈ ಪಾಸ್ಟರ್ಗಳಿಗೆ ಗೌರವ ಕೊಡ್ತಿರುವುದು. I did years back. When was it? 2017. 2017 in Belur. ಬೇಲೂರು. We did a wonderful crusade. We did a wonderful convention. ನೋಡಿ, Around 15,000 people were there. 15,000 ಜನರು ಬೇಲೂರು ಗ್ರೌಂಡ್ ಅಲ್ಲಿ ಇದ್ದಾಗ ನಾವಿಬ್ರು ಒಟ್ಟಿಗೆ ಅಲ್ಲಿ ಧ್ಯಾನ ಕೊಟ್ಟಿದ್ದು. This pastor Suresh was coordinating that. ನೋಡಿ, ಈ ಪಾಸ್ಟರ್ ಸುರೇಶ್ ಆಗಿದ್ರು ಅಲ್ಲಿ ಧ್ಯಾನ ಅರೇಂಜ್ ಮಾಡಿದ್ದು. Why they came here? ಯಾಕೆ ಅವರು ಇಲ್ಲಿಗೆ ಬಂದದ್ದು? If the doctrine is ruling them, they won't be here. Doctrine.
Faith. ನೋಡಿ, ಈ ವಿಶ್ವಾಸ ಅವರಲ್ಲಿ ಇಲ್ಲದೆ ಇದ್ದಿದ್ರೆ ಅವರು ಇಲ್ಲಿಗೆ ಬರ್ತಿರ್ಲಿಲ್ಲ. If Siddhanta is leading you, then what they won't be here. ನೋಡಿ, ಈ ಸಿದ್ಧಾಂತ ಅವರನ್ನು No, you don't get the point. There is faith and there is love. ನೋಡಿ, ಅಲ್ಲಿ ವಿಶ್ವಾಸ ಇದೆ, ಪ್ರೀತಿ ಇದೆ. If you are understanding faith is greater than love, then you will fight for faith. ನೋಡಿ, ನಾವು ಪ್ರೀತಿ ವಿಶ್ವಾಸಕ್ಕಿಂತ ದೊಡ್ಡದು ಅಂತ ತಿಳಿದರೆ, No. ವಿಶ್ವಾಸ ಪ್ರೀತಿ then you will fight for faith. ವಿಶ್ವಾಸ ಪ್ರೀತಿಗಿಂತ ದೊಡ್ಡದು ಅಂತ ಕಂಡರೆ ನಾವು ಏನ್ ಮಾಡ್ತೇವೆ? ಅದಕ್ಕಾಗಿ ಯುದ್ಧ ಮಾಡ್ತೇವೆ, But ಹೋರಾಡ್ತೇವೆ. when you are understanding love is greater than faith, ನಾವು ಪ್ರೀತಿ ವಿಶ್ವಾಸಕ್ಕಿಂತ ದೊಡ್ಡದು ಅಂತ ತಿಳಿದರೆ you will start uniting. ನಾವು ಒಟ್ಟಿಗೆ ಒಗ್ಗಟ್ಟಿನಿಂದ ಮತ್ತೆ ಪ್ರವರ್ತಿಸುತ್ತೇವೆ. They have this revelation, that's why they are here. ಆ ಪ್ರಕಟಣೆ ಅವರಿಗೆ ಬಂದದ್ರಿಂದ ಅವರು ಇಂದು ಇಲ್ಲಿಗೆ ಬಂದಿದ್ದಾರೆ. Faith has differences, ಈ ವಿಶ್ವಾಸಕ್ಕೆ ವ್ಯತ್ಯಾಸವಿದೆ, but love is greater than ಆದರೆ faith. ಪ್ರೀತಿ ವಿಶ್ವಾಸಕ್ಕಿಂತಲೂ ದೊಡ್ಡದು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Love is greater than faith. ನೋಡಿ, ವಿಶ್ವಾಸಕ್ಕಿಂತಲೂ ದೊಡ್ಡದು ಪ್ರೀತಿ. Hallelujah. ಹಲ್ಲೆಲೂಯಾ. Faith is not greater than love. ನೋಡಿ, ವಿಶ್ವಾಸ ಪ್ರೀತಿಗಿಂತ ದೊಡ್ಡದು. Love is greater than faith. ಪ್ರೀತಿ ವಿಶ್ವಾಸಕ್ಕಿಂತಲೂ ದೊಡ್ಡದು. Let faith come second. ನೋಡಿ, ವಿಶ್ವಾಸ ಎನ್ನುವುದು ಎರಡನೆಯದು, Let love comes first. ಪ್ರೀತಿ ಮೊದಲನೆಯದು. Hallelujah. ಹಲ್ಲೆಲೂಯಾ. Oh, hallelujah. Hallelujah. 93 asthma people are receiving healing. 93 ಅಸ್ತಮ ರೋಗಿಗಳು, ಅಸ್ತಮ ರೋಗಿಗಳಿಗೆ ಸೌಖ್ಯ. 93 ಮಂದಿ. Get up. All the asthma patients. ಅಸ್ತಮ ಕಾಯಿಲೆ ಇದ್ದವರೆಲ್ಲ ಬೇಗ ಮುಂದಕ್ಕೆ ಬರಲಿ. ಅಸ್ತಮ ಯಾರಾದ್ರೂ ಇವರನ್ನು ಹಿಡೀರಿ, ವಾಲಂಟಿಯರ್ಸ್. ಅಸ್ತಮ ಕಾಯಿಲೆ ಇದ್ದು, ಅಸ್ತಮ ಉಸಿರಾಟದ ತೊಂದರೆ ಇದ್ದವರೆಲ್ಲ ಈಚೆ ಬರಲಿ. ನೋಡಿ, ಆ ಶಕ್ತಿ ಅವಳಿಂದ ಬಿಟ್ಟು ಹೋಗ್ತಾ ಇದೆ. ಆ ಶಕ್ತಿ ಆಕೆಯಿಂದ ಬಿಟ್ಟು ಹೋಗ್ತಾ ಇದೆ. ಆ ಶಕ್ತಿ ಅವಳಿಂದ ಬಿಟ್ಟು ಹೋಗ್ತಾ ಇದೆ. ಅದು ಅವಳಿಂದ ಬಿಟ್ಟು ಹೋಗ್ತಾ ಇದೆ. Is receiving healing. ಆಕೆ ಸೌಖ್ಯವನ್ನು ಪಡೆದಿದ್ದಾಳೆ. ನಿಮ್ಮ ಅಮ್ಮ Jesus is healing your mother. ಯೇಸು ಇವರ ಅಮ್ಮನನ್ನು ಗುಣಪಡಿಸಿದ್ದಾರೆ. ಇವರ ಅಮ್ಮ. Don't cry now. ಅಳಬೇಡಿ. It's the love of the Jesus. ಇದು ಯೇಸುವಿನ ಪ್ರೀತಿ. It's the love of Jesus. ಇದು ಯೇಸುವಿನ ಪ್ರೀತಿ. Your mother, ನಿಮ್ಮ ಅಮ್ಮ suffering from 28 years, right? 28 ವರ್ಷದಿಂದ ನರಳುತ್ತಿದ್ದರು. 28 years. 28 ವರ್ಷದಿಂದ ನರಳುತ್ತಿದ್ದರು. Today the anointing is releasing her. ಇಂದು ಅಭಿಷೇಕ Take her to the priest. Take her to the priest. Priests are coming down. Wait. Priests are coming down. ಗುರುಗಳು ಕೆಳಗಡೆ ಬರ್ತಾ ಇದ್ದಾರೆ. Priests are coming down. ಅಲ್ಲೇ ಇರ್ಲಿ. Hallelujah. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ touch her Lord Jesus, heal her Lord Jesus. ಯೇಸುವೇ ನಿಮ್ಮ ಗುಣ ಶಕ್ತಿ ಇಳಿದು ಬರಲಿ. ಯೇಸುವೇ ನಿಮ್ಮ ನಾಮದಲ್ಲಿ ಆಜ್ಞಾಪಿಸ್ತೀವಿ. ಯೇಸುವೇ ಎಲ್ಲ ಆತ್ಮ ಕಾಯಿಲೆಗಳು ಬಿಟ್ಟು ಹೋಗಲಿ. ಯೇಸುವೇ ಬಲಹೀನತೆಗಳು ಬಿಟ್ಟು ಹೋಗಲಿ. ಯೇಸುವಿನ ನಾಮದಲ್ಲಿ ಸಂಪೂರ್ಣ ಸೌಖ್ಯವಾಗಲಿ. ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ಯೇಸುವೇ ನಿಮಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ. Thank you Lord. Praise the Lord Jesus. Thank you Lord Jesus. Praise the Lord Jesus. Hallelujah. ಯೇಸುವೇ ಸ್ತೋತ್ರ. 1, 2, 3, 4, 5, 6. 6 of you go to the stage. ನೀವು 6 ಮಂದಿ ಸ್ಟೇಜಿಗೆ ಹೋಗಿ. 6 ಮಂದಿ. Go first. 6 ಮಂದಿ ಬೇಗ ಹೋಗಿ. Hold your hands together. ನೀವು ಕೈ ಜೋಡಿಸಿ ಹಿಡಿದುಕೊಳ್ಳಿ. ಅಲ್ಲ, Hold your hands together. ನೀವು ಒಟ್ಟಿಗೆ ಕೈ ಜೋಡಿಸಿ ಹಿಡಿದುಕೊಳ್ಳಿ. Jesus will touch you now. ಯೇಸು ನಿಮ್ಮನ್ನೀಗ ಮುಟ್ಟುವರು. The glory of the Lord is revealing in you. ದೇವರ ಮಹಿಮೆ ನಿಮ್ಮಲ್ಲೀಗ ಪ್ರಕಟವಾಗುತ್ತದೆ. Jesus is touching you now. ಯೇಸು ನಿಮ್ಮನ್ನೀಗ ಮುಟ್ಟುವರು. Hallelujah. Oh, the power of the Lord is touching you. ದೇವರ ಶಕ್ತಿ ಈಗ ನಿಮ್ಮನ್ನು ಮುಟ್ಟುತ್ತಿದೆ. Turn around. ಈಚೆ ತಿರುಗಿ. ಎಲ್ಲರೂ ಈಚೆ. 1 minute you turn around. 1 ನಿಮಿಷ ಎಲ್ಲರೂ ಈಚೆ ತಿರುಗಿ ನಿಂತುಕೊಳ್ಳಿ. Okay. Hold your hands together. 6 of you hold your hands together. 6 ಮಂದಿ ಕೈ ಜೋಡಿಸಿ. ಒಬ್ಬ ಕೈ. Hold your hands together. ನೀವು ಪರಸ್ಪರ ಕೈಗಳನ್ನು ಜೋಡಿಸಿ. Come forward. ಮುಂದಕ್ಕೆ ಬನ್ನಿ. ಮುಂದಕ್ಕೆ ಬನ್ನಿ. Leave that mother. ಅಮ್ಮ ಕೈ ಬಿಟ್ಟು. ಅಮ್ಮ ಸ್ವಲ್ಪ ಆಚೆ ಹೋಗಿ. Amma, go and get the blessing. ಅಮ್ಮ ಗುರುಗಳಿಂದ ಆಶೀರ್ವಾದ ಪಡೆದು. You get the final blessing. You are over. ನಿಮಗೆ ಸೌಖ್ಯ ಸಿಕ್ಕಿದೆ. Now this 5 boys. ಈಗ ನೋಡಿ, ಈ 5 ಯುವಕರು.
They are under the power of the Lord. ದೇವರ ಶಕ್ತಿಯ ಕೆಳಗಡೆ ನಿಂತಿದ್ದಾರೆ. You close your eyes. ನಿಮ್ಮ ಕಣ್ಣುಗಳನ್ನು ಮುಚ್ಚಿ. Divine touch. ದೈವಿಕ ಸ್ಪರ್ಶ. Yes. ಹೌದು. You are receiving it. ನೀವದನ್ನು ಸ್ವೀಕರಿಸಿ. It's a fresh wind of healing. ನೋಡಿ ಸೌಖ್ಯದ ಗಾಳಿ ಬೀಸುತ್ತಿದೆ. ಶಿವೆ ಶಿವೆ. The fresh wind of healing. ನೋಡಿ ಸೌಖ್ಯದ ಗಾಳಿ ಬೀಸುತ್ತಿದೆ. It's blowing on you now. ಅದು ನಿಮ್ಮ ಮೇಲೆ ಈಗ ಬೀಸುತ್ತಿದೆ. Touch them. ಮುಟ್ಟಿರಿ ಇವರನ್ನು. Touch them. ಇವರನ್ನು ಮುಟ್ಟಿರಿ. Heal them. ಗುಣಪಡಿಸಿ. The fresh wind of healing. ನೋಡಿ ಫ್ರೆಶ್ ಆದ ಸೌಖ್ಯದ ಗಾಳಿ. The fresh wind is blowing. ನೋಡಿ ಫ್ರೆಶ್ ಗಾಳಿ ಬೀಸುತ್ತಿದೆ. Complete healing. ಪೂರ್ಣವಾದ ಸೌಖ್ಯ. Now the priests are giving final blessings. ಈಗ ಗುರುಗಳ ಕೊನೆಯ ಆಶೀರ್ವಾದ. Priests are giving the final ಗುರುಗಳ blessings. ಕೊನೆಯ ಆಶೀರ್ವಾದ. They are approving the healing. ನೋಡಿ ಅವರ ಸೌಖ್ಯವನ್ನು ಅಪ್ರೂವ್ ಮಾಡುತ್ತಿದ್ದಾರೆ. Jesus asked the person who received the healing, Jesus asked him, go and show yourself to the priest. ನೋಡಿ ಸೌಖ್ಯ ಸಿಕ್ಕಿದ ವ್ಯಕ್ತಿಗೆ ಯೇಸು ಹೇಳಿದ್ರು ನಿಮ್ಮನ್ನು ಪುರೋಹಿತರಿಗೆ ಹೋಗಿ ತೋರಿಸಿ ಎಂದು. Jesus. Hallelujah. Hallelujah. It's a wonderful healing. It's a wonderful healing. ನೋಡಿ I ಅದ್ಭುತಕರವಾದ got the guidance to come to you. ನನಗೆ ನಿಮ್ಮ ಬಳಿಗೆ ಬರ್ಲಿಕ್ಕಾಗಿ ಸಲಹೆ ಸಿಗ್ತಾ ಇದೆ. Don't disturb. ನೋಡಿ ತೊಂದರೆ ಕೊಡ್ಬೇಡಿ, ಮುಟ್ಟಬೇಡಿ. Bishop, this is 28 years. 28 ವರ್ಷಗಳಿಂದ ಇದ್ದದ್ದು. This is demon. ಇದು ಪಿಶಾಚಿ. ಯಾರಾದ್ರೂ ಹಿಡಿಬೇಕು ಅವನು ತಿರುಗ್ತಾನೆ. ದೆವ್ವದ ಕಾಟ ಇದೆ ಅವನಿಗೆ. Your time is over. ನಿನ್ನ ಸಮಯ ಕಳೆಯಿತು. He belonged to Jesus. ಇವನು ಯೇಸುವಿಗೆ ಸೇರಿದವನು. He belonged to Jesus. ಇವನು ಯೇಸುವಿಗೆ ಸೇರಿದವನು. He belonged to Jesus. ಇವನು ಯೇಸುವಿಗೆ You come ಸೇರಿದವನು. ಬಿಟ್ಟು ಹೊರಗಡೆ ಬಾ. Come out of him. ಅವನಿಂದ ಬಿಟ್ಟು ಹೊರಗಡೆ Come ಬಾ. out of him. ಅವನಿಂದ ಬಿಟ್ಟು ಹೊರಗಡೆ ಬಾ. Come out of him. ಬಿಟ್ಟು ಹೊರಗಡೆ ಬಾ. You come out of him. ಬಿಟ್ಟು ಹೊರಗಡೆ ಬಾ. You come out of him. ಬಿಟ್ಟು ಹೊರಗಡೆ ಬಾ. He belonged to Jesus. ಇವನು ಯೇಸುವಿಗೆ ಸೇರಿದವನು. Is there anyone from his family is here? ಇವರ ಮನೆಯಿಂದ ಬಂದವರು ಯಾರಾದ್ರೂ ಇದ್ದೀರಾ? Come first. ಬೇಗ ಈಚೆ ಬನ್ನಿ, ಬೇಗ Come ಬನ್ನಿ. first. ಇವರ ಮನೆಯಿಂದ ಬಂದವರು ಯಾರಾದ್ರೂ ಇದ್ರೆ ಬೇಗ ಬನ್ನಿ. It's revealing. ನೋಡಿ ಕೆಂಪು ಟೀ ಶರ್ಟ್ ಹಾಕಿದವನ, ಕೆಂಪು ಟೀ ಶರ್ಟ್ ಬ್ಲಾಕ್ ಪ್ಯಾಂಟ್ ಹಾಕಿದ ಇವರ ಮನೆಯಿಂದ ಬಂದವರು. ಓಡಿ ಬನ್ನಿ. Do not use your energy. Don't waste your energy. You are the wife. ನೀವು ಅವರ ಹೆಂಡತಿಯ? Oh, she is also receiving the touch. ನೋಡಿ ಆಕೆ ಸಮೇತ ಸೌಖ್ಯದ ಸ್ಪರ್ಶನೆ ಪಡೆಯುತ್ತಿದ್ದಾಳೆ. Whole family is getting delivered. ಇವರ ಇಡೀ ಕುಟುಂಬಕ್ಕೆ ಬಿಡುಗಡೆ ಸಿಗ್ತಾ ಇದೆ. ಇದೊಂದು ದೆವ್ವ. ನೋಡಿ ದೆವ್ವ. ನೋಡಿ ಅದು ಈಗ ಪ್ರಕಟಪಡಿಸ್ತದೆ. Come out. ಬಿಟ್ಟು ಹೊರಗಡೆ ಬಾ. Hey. ಏಯ್ ನೋಡು, ಈಚೆ ನೋಡು. How you are inside him. ತಿರುಗಿ ಮಲಗು. How you are inside him. ಹೇಗೆ ನೀನು ಒಳಗಡೆ ಬಂದಿದ್ದೀಯ? Your time is over. ನಿನ್ನ ಸಮಯ ಕಳೆಯಿತು. ಸರ್ವಶಕ್ತ ಕರುಣಾಳು ದೇವರೇ, ದೆವ್ವಗಳನ್ನ ಪಿಶಾಚಿಗಳನ್ನ ನೀವು ಬಿಡುಗಡೆ ಮಾಡಿದಿರಿ. ನಿಮ್ಮ ಅದ್ಭುತವಾದಂತ ಮಾತಿನಿಂದ ನೀವು ಹೇಳಿದಿರಿ, ಈತನಿಂದ ಹೊರಗೆ ಬಾ. ನನ್ನ ಆತ್ಮರ ಶಕ್ತಿಯಿಂದ ಹೇಳ್ತಾನೆ, ಈತನಿಂದ ಹೊರಗೆ ಬಾ ಎಂದು ನೀವು ನುಡಿದಿರಿ. ಪ್ರಭುವೇ, ಈ ಕ್ಷಣದಲ್ಲಿ ನಿಮ್ಮ ಪರಿಶುದ್ಧವಾದಂತಹ ರಕ್ತವನ್ನ ಈತನಲ್ಲಿ ಸುರಿಸಿ ಈತನನ್ನ ಬಿಡುಗಡೆಗೊಳಿಸಿರಿ ಪ್ರಭುವೇ. ಅನಾಯಿಂಟ್ ಹಿಮ್ ಲಾರ್ಡ್, ರಿಲೀಸ್ ಹಿಮ್ ಲಾರ್ಡ್, ಫ್ರೀ ಹಿಮ್ ಲಾರ್ಡ್. ಇವರ ಇಡೀ ಕುಟುಂಬಕ್ಕೆ ಬಿಡುಗಡೆ ಬಂದಿದೆ. What a wonderful deliverance. We all should stand up and give thanks to the Lord. ಎಲ್ಲರೂ ಎದ್ದು ನಿಂತುಕೊಂಡು ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ Because God has saved them. ದೇವರು ಅವರನ್ನು ಕಾಪಾಡಿದ್ದಾರೆ. Rescued them. ಅವರನ್ನು ಕಾಪಾಡಿ